ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಒಂದು ಬಾಕಿ ಇರುವ ಒಂದು ಕ್ರಿಮಿನಲ್ ಪ್ರಕರಣವನ್ನು ಮುಚ್ಚಿ ಹಾಕುವ ಸಲುವಾಗಿ 10,000 ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡದಂಥ ನ್ಯಾಯಾಲಯ ಆತ ಲಂಚವನ್ನು ಪಡೀತಾ ಇರೋದು ರುಜುವಾತಾಗಿದೆ ಅಂತೇಳಿ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಈ ಒಂದು ಪ್ರಕರಣದ ವಿರುದ್ಧ ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿದಾರರು ಮೇಲ್ಮನವಿಯನ್ನು ಸಲ್ಲಿಸಿರ್ತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ 10,000 ಲಂಚವನ್ನು ಅಂದರೆ ಪೆಂಡಿಂಗ್ ಇರುವ ಒಂದು ಕ್ರಿಮಿನಲ್ ಪ್ರಕರಣವನ್ನು ಮುಚ್ಚಿ ಹಾಕುವ ಸಲುವಾಗಿ ಪಡೆದಿರ್ತಾರೆ. ಇದನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಾರೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಮಂಜಣ್ಣ MK ರವರು ಸಲ್ಲಿಸಿರ್ತಾರೆ. ಅವರೇ ಮೇಲ್ಮನವಿದಾರರಾಗಿದ್ದಾರೆ. ಸೊ ಈ ಪ್ರಕರಣದ ವಿಚಾರಣೆಯನ್ನು ಮಾಡಿದಂಥ ಕರ್ನಾಟಕ ಹೈಕೋರ್ಟ್ ಈ ಒಂದು ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರುಜುವಾತು ಆಗಲಿಕ್ಕೆ ಲಂಚವನ್ನು ಅವರು ಪಡೀತಾ ಇರೋದು ರುಜುವಾತಾಗಿರಬೇಕು. ಅದರಲ್ಲೂ ಹಣವನ್ನು ಪಡೀತಾ ಇರೋವಂಥದ್ದು ಇಲ್ಲಿ ರುಜುವಾತಾಗಿದೆ. ಸೊ ಹಾಗಾಗಿ ಕೆಳ ನ್ಯಾಯಾಲಯ ಏನು ತೀರ್ಪನ್ನು ನೀಡಿದೆ ಅಂದರೆ 4 ವರ್ಷಗಳ ಶಿಕ್ಷೆ ಮತ್ತು 50,000ಗಳ ದಂಡವನ್ನು ಏನು ವಿಧಿಸಿದೆ, ಇದನ್ನು ಎತ್ತಿ ಹಿಡಿದು ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರ್ತದೆ. ಈ ಒಂದು ಪ್ರಕರಣದಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಸೆಕ್ಷನ್ 8 ಮತ್ತು 13ನ ಅಡಿಯಲ್ಲಿ ಇದು ರುಜುವಾತಾಗಿದೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಅಂದರೆ ಮಂಜಣ್ಣ MK ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ಸೈಟೇಷನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೈಟೇಷನ್ಸನ್ನು ಕೂಡ ಡೌನ್ಲೋಡ್ ಪಡ್ಕೋಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿ ಒಂದು ಅಂಶ ತಿಳಿಯುವಂಥದ್ದು ಏನು ಅಂತಂದರೆ, ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚವನ್ನು ಸ್ವೀಕರಿಸುವಾಗ ಅದಕ್ಕೆ ಸ್ವೀಕರಿಸುವಂಥದ್ದು ಅತಿ ಮುಖ್ಯವಾಗಿರುತ್ತೆ. ಆ ಒಂದು ವಿಷಯ ರುಜುವಾತನ ಪಡಿಸೋದು ಅತಿ ಮುಖ್ಯ ಆಗಿರುತ್ತೆ. ಮತ್ತು ಆತ ಲಂಚವನ್ನು ಕೇಳಿದ್ರು ಅನ್ನೋದು ಕೂಡ ಇಲ್ಲಿ ಸಾಬೀತು ಆಗಬೇಕಾಗಿರುತ್ತೆ. ಸೊ ಈ ಪ್ರಕರಣದಲ್ಲಿ ಆ ಅಂಶಗಳು ಇಲ್ಲಿ ಕಂಡುಬಂದಿದೆ. ಸೊ ಹಾಗಾಗಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅವರು 10,000 ಲಂಚವನ್ನು ಪಡ್ಕೊಳ್ತಾ ಇರುವಂಥ ವಿಚಾರ ಇದರಲ್ಲಿ ರುಜುವಾತಾಗಿರೋದ್ರಿಂದ ಅವರಿಗೆ 4 ವರ್ಷಗಳ ಶಿಕ್ಷೆ ಮತ್ತು 50,000ಗಳ ದಂಡವನ್ನು ನ್ಯಾಯಾಲಯ ವಿಧಿಸಿರುತ್ತೆ. ಸೊ ಈ ಒಂದು ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ.